ಸಮಸ್ತ ನಾಡಿನ ಜನರಿಗೆ ಪ್ರಭು ಶ್ರೀರಾಮಚಂದ್ರನ ಜನ್ಮದಿನೋತ್ಸವದ ಸಂದರ್ಭದ ಶುಭಾಶಯಗಳನ್ನು ಎಲ್ಲವೂ ಶುಭ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ರಾಮನ ಆದರ್ಶಗಳನ್ನ ಇಟ್ಕೊಂಡು ಮಾನ್ಯ ನರೇಂದ್ರ ಮೋದಿ ಅವರು ಭಾರತೀಯ ಸಂಸ್ಕೃತಿಯನ್ನ ವಿಶ್ವದಾದ್ಯಂತ ಹರಡೋದಕ್ಕೆ ಪೂರ್ಣ ಸಹಕಾರ ಕೊಡ್ತಾರೆ. ವಿಶ್ವದ ಎಲ್ಲ ರಾಷ್ಟ್ರಗಳು ಕೂಡ, ಮುಸಲ್ಮಾನ್ ರಾಷ್ಟ್ರ ಇರ್ಬೋದು, ಕ್ರಿಶ್ಚಿಯನ್ ರಾಷ್ಟ್ರಗಳಿರ್ಬೋದು, ಪ್ರಭು ಶ್ರೀರಾಮಚಂದ್ರನ ಸಂಸ್ಕೃತಿಯನ್ನು ತಮ್ಮ ವೈಯಕ್ತಿಕ ರಾಷ್ಟ್ರಗಳಲ್ಲಿ ಅಳವಡಿಸುವಂತ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಭ್ರಾತೃತ್ವದ ಬಗ್ಗೆ ಎಲ್ಲರೂ ಕೂಡ ಅಣ್ಣ ತಮ್ಮಂದರಿಗೆ ಇರಬೇಕು ಅನ್ನೋಂಥ ಭಾವನೆ ಇದೆ. ಅದು ಪ್ರಭು ಶ್ರೀರಾಮಚಂದ್ರನ ಅಪೇಕ್ಷೆ. ಆ ದಿಕ್ಕಿನಲ್ಲಿ ವಿಶ್ವದ ಎಲ್ಲ ರಾಷ್ಟ್ರಗಳನ್ನು ಕೂಡ ನಮ್ಮ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಅನ್ನೋಂಥ ಭಾವನೆಯಿಂದ ನರೇಂದ್ರ ಮೋದಿ ಅವರು ಮಾಡ್ತಾ ಇರೋ ಆಡಳಿತವನ್ನ ಪ್ರಪಂಚವೇ ಮೆಚ್ಚುತ್ತಾ ಇರೋದು ನಾವು ಕಾಣ್ತಾ ಇದ್ವಿ. ಹಾಗಾಗಿ ಪ್ರಪಂಚದ ಎಲ್ಲ ರಾಷ್ಟ್ರಗಳು ಕೂಡ ನರೇಂದ್ರ ಮೋದಿ ಅವ್ರ ಜೊತೆಗೆ ಒಂದು ರೀತಿಯ ಸಹೋದರ ರೂಪದಲ್ಲಿ ನಡ್ಕೊಳ್ತಾ ಇರೋದು ತುಂಬಾ ಸಂತೋಷ. ಇದು ವಿಶ್ವ ಶಾಂತಿಗೂ ಕೂಡ ಶಾಂತಿ ಆಗುತ್ತೆ ನಾನು ಭಾವಿಸ್ತೇನೆ. ಇನ್ನು ಬರುವಂತ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ವಸುದೈವ ಕುಟುಂಬಕಂ ಈ ಯೋಚನೆ ಏನಿದೆ ಯಶಸ್ವಿ ಆಗಲಿ ಅಂತೇಳಿ ರಾಮನವಮಿ ಸಂದರ್ಭದಲ್ಲಿ ಶುಭವನ್ನು ಕೋರ್ತೇನೆ. ಇವತ್ತು ನಾನು ಈ ಲೋಕಸಭಾ ಚುನಾವಣಾ ವಿಚಾರ ದೃಷ್ಟಿಯಿಂದ ಬೆಳಿಗ್ಗೆ ಸಾಗರದ ವಿಧಾನಸಭಾ ಕ್ಷೇತ್ರದಲ್ಲಿ, ಮಧ್ಯಾಹ್ನ ಹೊಸನಗರದ ಕಚೇರಿ, ನಮ್ಮ ಲೋಕಸಭಾ ಕ್ಷೇತ್ರದ ಕಚೇರಿ ಉದ್ಘಾಟನೆ ಮಾಡ್ತಾ ಇದ್ದೀನಿ. ರಾತ್ರಿ ಕೊಲ್ಲೂರಲ್ಲಿ ಹಟ್ಟಾಗಿ ನಾಳೆ ಇಡೀ ಬೈಂದೂರಲ್ಲಿ ಇರ್ತೇನೆ. ನಾಡಿದ್ದು ಬೆಳಿಗ್ಗೆಯಿಂದ ಸಂಜೆ ತನಕ ಶಿಕಾರಿಪುರದಲ್ಲಿ ಅನೇಕ ಕಾರ್ಯಕ್ರಮಗಳು, ಸಾರ್ವಜನಿಕ ಕಾರ್ಯಕ್ರಮ, ಸಭೆ ಕಾರ್ಯಕ್ರಮಗಳು, ಕಚೇರಿ ಉದ್ಘಾಟನೆ, ಅನೇಕ ಸಮುದಾಯಗಳ ಹಿರಿಯರ ಭೇಟಿಗಳ ವ್ಯವಸ್ಥೆ ಇದೆ. ನಾನು 19ನೇ ತಾರೀಕು ಅಲ್ಲಿರ್ತೀನಿ. ಇವತ್ತು ಮಾನ್ಯ ಯಡಿಯೂರಪ್ಪನವರ ಒಂದು ಹೇಳಿಕೆ ನೋಡಿದೆ ನಾನು. JDS ಅಂತ ಪ್ರಸ್ತಾಪ ಮಾಡದೇನೆ ನಮ್ಮ ಮೈತ್ರಿ ಮುಂದಿನ ಚುನಾವಣೆಗೂ ಮುಂದುವರಿಯುತ್ತೆ ಅಂತ. JDS ಪ್ರಸ್ತಾಪ ಮಾಡಿಲ್ಲ. ನಮ್ಮ ಮೈತ್ರಿ ಮುಂದಿನ ಚುನಾವಣೆಗೂ ಮುಂದುವರಿಯುತ್ತೆ ಅಂತ. ನನ್ನ ಪ್ರಶ್ನೆ, ನಿಮ್ಮ ಮೈತ್ರಿ ಒಳ ಒಪ್ಪಂದ ಯಾರ ಜೊತೆಗೆ? ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೇರವಾಗಿ ಶಿಕಾರಿಪುರದಲ್ಲಿ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ರು ಅನ್ನೋದನ್ನ ಸ್ವತಃ ಕಾಂಗ್ರೆಸ್ಸಿಗರು, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಎಲ್ಲ ಮಾತಾಡಿದ್ದು ನಮಗೆಲ್ಲ ಗೊತ್ತಿದೆ. ಕಾಂಗ್ರೆಸ್ಸಿನ ಒಳ ಒಪ್ಪಂದ ಮಾಡಿಕೊಂಡಿದ್ದಕ್ಕೋಸ್ಕರ ಒಬ್ಬ ಸಾದರಲಿಂಗಾಯತದ ನಾಗರಾಜ್ ಗೌಡ ಸೋತರು, ಇನ್ನೊಬ್ಬ ಹಿಂದುಳಿದ ವರ್ಗದ ಗುಣಿ ಮಾಂತೇಶ್ವರ ಸೋತರು. ಈ ಒಳ ಒಪ್ಪಂದ ಮಾಡಿಕೊಂಡು ತಿಳುಕಿ ಯಡಿಯೂರಪ್ಪನವ್ರ ಮಗ ವಿಜೇಂದ್ರ ಗೆದ್ದರು. ಈ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಜೊತೆಗೆ ಯಡಿಯೂರಪ್ಪನವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ. ಹಾಗಾಗಿ ಬಹಳ ಒಬ್ಬ ಶಕ್ತಿಹೀನ ಅಭ್ಯರ್ಥಿ ತಂದು ಹಾಕೊಂಡಿದ್ದಾರೆ ಅನ್ನೋದನ್ನ ಅನೇಕ ಕಾಂಗ್ರೆಸ್ಸಿಗರೇ ನನ್ನ ಹತ್ರ ನೇರವಾಗಿ ಮಾತಾಡಿದ್ದಾರೆ. ಅದಕ್ಕೋಸ್ಕರ ಅವರು ನಾವು ಯಾವ ಕಾರಣಕ್ಕೂ ಕೂಡ ರಾಘವೇಂದ್ರಲ್ಲಿ ಓಟ್ ಕೊಡಲ್ಲ, ಶಕ್ತಿಹೀನ ಕಾಂಗ್ರೆಸ್ ಅಭ್ಯರ್ಥಿ ಆಗಿರೋದ್ರಿಂದ ನಾವು ನಿಮಗೆ ಓಟ್ ಕೊಡ್ತೀವಿ ಅಂತ ಕಾಂಗ್ರೆಸ್ಸಿಗರು ಮುಂದೆ ಬಂದಿರೋದು ನಾನು ತುಂಬಾ ಸಂತೋಷದಿಂದ ಅದನ್ನು ಸ್ವಾಗತ ಮಾಡ್ತೇನೆ. ನಾನು ಅದಕ್ಕೋಸ್ಕರ ಹೇಳಿದೆ,
ಈ ಒಳ ಒಪ್ಪಂದದ ವ್ಯವಸ್ಥೆ ಇದೆಯಲ್ಲ, ಇದು ಭಾರತೀಯ ಜನತಾ ಪಾರ್ಟಿ ಇತಿಹಾಸದಲ್ಲಿ ಇರಲಿಲ್ಲ. ನೇರವಾಗಿ ಕಾಂಗ್ರೆಸ್ಸಿಗೆ ಶೆಟ್ ಹೊಡೆದು ನಾನಿರ್ಬೋದು, ಅನಂತಕುಮಾರ್ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ಅನೇಕ ಹಿರಿಯರ ಪ್ರಯತ್ನದಿಂದ 108 ಸ್ಥಾನ ತನಕ ನಾವು ಹೋಗಿದ್ವಿ. ಅದು ಎಲ್ಲ ಸಮಾಜದ ಜೊತೆಗೂ ನಾವು ಒಂದಾಗಿದ್ವಿ. ಹಿಂದುತ್ವದ ಜೊತೆಗೆ ರೈತರ ವಿಚಾರವನ್ನು ತಗೊಂಡು ಹೋರಾಟ ಮಾಡ್ಕೊಂಡಿದ್ವಿ. ಹಾಗಾಗಿ ನಮ್ಮ ಜೊತೆಗೆ ರೈತರು, ಯುವಕರು, ಎಲ್ಲ ವರ್ಗದ ಜನ ನಮ್ಮ ಜೊತೆ ಬೆಂಬಲ ಕೊಡ್ತಿದ್ದಕ್ಕೆ 108 ತನಕ ಹೋದ್ವಿ. ಆ ಹಿಂದುತ್ವದ ವಿಚಾರ ಪಕ್ಕಕ್ಕೆ ಸರಿಸಿ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಜಾತಿ ರಾಜಕಾರಣದ ಪ್ರಯತ್ನ ಮುಂದುವರಿತು. ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಒಳ ಒಪ್ಪಂದದ ಕಾಂಗ್ರೆಸ್ ಜೊತೆ ಒಳ ಒಪ್ಪಂದದ ಕಾರ್ಯಕ್ರಮ ನಡೀತು. ಹಾಗಾಗಿ 108ರಿಂದ 66 ಸ್ಥಾನಕ್ಕೆ ತಂದು ನಿಲ್ಲಿಸಿದೆ. ಹೀಗೆ ಮುಂದುವರೆದ್ರೆ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಗೆ ದೊಡ್ಡ ಆಘಾತ ಆಗುತ್ತೆ ಅನ್ನೋಂಥ ಒಂದೇ ಕಾರಣಕ್ಕೂ ಕೂಡ ನಾನು ಪಕ್ಷೇತರ ಸ್ಪರ್ಧೆ ಮಾಡಿದ್ದೆ. ಮನೆ ಯಡಿಯೂರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಈಶ್ವರಪ್ಪ ಹೇಳಿದ ನಾನು ಯಾವುದನ್ನು ಕೂಡ ನಾನು ಉತ್ತರ ಕೊಡಲ್ಲ, ನನಗೆ ಉತ್ತರ ಬೇಕು, ನೀವು ಕೊಡಲ್ಲ ಅಂದ್ರೆ ರಾಜ್ಯ ಜನ ಬಿಡಲ್ಲ. ಎಲ್ಲೆಲ್ಲಿ ಬೇಕು ಅಲ್ಲಿ ಜಾತಿ ರಾಜಕಾರಣ ಮಾಡ್ತಿಲ್ವಾ? ಹಿಂದುತ್ವದ ಪಕ್ಷಕ್ಕೆ ಸರಿಸಿಲ್ವಾ? ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಮಾಡ್ಕೊಂಡಿಲ್ವಾ? ಅನೇಕ ಕ್ಷೇತ್ರಗಳಲ್ಲಿ ಸೋತರು ಗೆಲ್ತರು. ನನಗೆ ಬೇಕಾದಂತ ವ್ಯಕ್ತಿಗಳಿಗೆ ಟಿಕೆಟ್ ಕೊಡಬೇಕು ಅಂತ ಹಠ ಹಿಡಿದು ಟಿಕೆಟ್ ತಗೊಂಡಿಲ್ವಾ? ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ರೀತಿ ಹೀನ ಸ್ಥಿತಿ ಬರೋದಕ್ಕೆ ನಿಮ್ಮದು ಒಂದು ಪ್ರಮುಖ ಪಾತ್ರ ಅಲ್ವಾ? ಉತ್ತರ ಕೊಡ್ಬೇಕು. ಈಶ್ವರಪ್ಪನವರ ಯಾವುದೇ ಮಾತಿಗೆ ನಾನು ಉತ್ತರ ಕೊಡಲ್ಲ ಅಂತ ಅರ್ಥ ಏನು? ನಾನು ಹೇಳೋದನ್ನ ಸತ್ಯ ಅಂತ ಇಡೀ ರಾಜ್ಯ ಜನ ಹೇಳ್ತಾ ಇದ್ದಾರೆ. ನಿನ್ನೆ ನಾನು ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯಕ್ಕೆ ಹೋಗಿದ್ದೇನೆ. ಎಲ್ಲ ವಕೀಲರು ಹೇಳ್ತಾ ಇದ್ರು, ನೀವು ತಗೊಂಡ್ರಂತ ದಿಟ್ಟ ಹೆಜ್ಜೆ ಇದು ಸರಿ ಇದೆ, ನಿಮ್ ಸಿದ್ಧಾಂತ ಸರಿ ಇದೆ, ನಿಮ್ ಜೊತೆ ನಾವಿರ್ತೇವೆ. ಅವರುಗಳ ಭಾವನೆನ ನಾನು ಇವತ್ತು ಯಡಿಯೂರಪ್ಪ ಮುಂದೆ ಇಡ್ತಾ ಇರೋದು, ವಕೀಲರ ಭಾವನೆ. ಉತ್ತರ ಕೊಡಿ ಅವರು. ಇತ್ಲಾಗೆ ಇಬ್ಬರು ಮಕ್ಕಳು ಇಬ್ಬರು ಹೇಳಿಕೆ ಕೊಟ್ಟಿದ್ದಾರೆ. ಮಾನ್ಯ ರಾಘವೇಂದ್ರ ಅವರು ಈಶ್ವರಪ್ಪ ಏನ್ ಹೇಳಿದ್ರು ಕೂಡ ನಂಗೆ ಆಶೀರ್ವಾದ ಇದು ಅನ್ನೋ ಮಾತು ಅವರೇ ಇದೆ. ವಿಜೇಂದ್ರ ಕೆಲವು ಸೊಕ್ಕಿನ ಮಾತಾಡಿದ್ದಾರೆ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ಇನ್ನು ಈ ವಿಜೇಂದ್ರ ಎಳಸು ಏನ್ ಹೇಳ್ಬೇಕು, ಏನ್ ಮಾತಾಡ್ಬೇಕು, ಹಿರಿಯರ ಬಗ್ಗೆ ಏನ್ ಮಾಡ್ಬೇಕು ಗೊತ್ತಿಲ್ಲ. ನಾನು ಹೇಳಿದೆ, ಯಡಿಯೂರಪ್ಪನವರು, ಅನಂತಕುಮಾರ್ ಅವರು, ನಾನು, ಇನ್ನು ಅನೇಕ ಹಿರಿಯರು 35-40 ವರ್ಷ ತಪಸ್ ರೂಪದಲ್ಲಿ ಈ ಪಕ್ಷವನ್ನು ಕಟ್ಕೊಂಡು ಬಂದ್ವಿ. ಈಶ್ವರಪ್ಪ ಬಾಯಿ ಬಂದಂಗೆ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಯಾವಾಗಲೂ ಕೂಡ ಸತ್ಯ ಹೇಳಿದ್ರೆ ಸಿಟ್ಟು ಬರ್ತದೆ. ಅಪ್ಪ ಮಕ್ಕಳ ಕೈ ಪಾರ್ಟಿ ಇಲ್ವೋ ಇವತ್ತು? ಎಲ್ಲ ಹಿಂದುತ್ವದ ನಾಯಕರು ಪಕ್ಷಕ್ಕೆ ಸರಿಸಿಲ್ವಾ? ಗೆಲ್ಬೇಕು ಅಲ್ಲಿ ಜಾತಿ ರಾಜಕಾರಣ ಮಾಡ್ತಾ ಇಲ್ವಾ? ನಿಮ್ಗೆ ಗೆಲ್ಬೇಕು ಅಲ್ಲಿ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿಲ್ವಾ? ಉತ್ತರ ಕೊಡ್ಲಿ ವಿಜೇಂದ್ರ, ಉತ್ತರ ಕೊಡ್ಲಿ ಯಡಿಯೂರಪ್ಪನವರು. ಚುನಾವಣೆ ಅಂತ ತಕ್ಷಣ ಇವತ್ತು ನಾನು ಭಾರತೀಯ ಜನತಾ ಪಾರ್ಟಿನೇ, ಪ್ರಶ್ನೆ ಬೇರೆ. ಆದ್ರೆ ಇಡೀ ರಾಜ್ಯದಲ್ಲಿರುವಂತಹ ಕಾರ್ಯಕರ್ತರ ಮನಸ್ಸಿನ ಭಾವನೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಮುಂದೆ. ಬಿಜೆಪಿಯಲ್ಲಿ ಇದ್ದಿದ್ರೆ ನಾನು ಪಕ್ಷೇತರ ಸ್ಪರ್ಧೆ ಮಾಡದಿದ್ರೆ ಈ ಪ್ರಶ್ನೆಗಳನ್ನ ಕೇಳಕ್ ನೇರ ಆಗ್ತಿರ್ಲಿಲ್ಲ. ನೋಡಿ, ನನ್ನ ಉದ್ದೇಶ ಪ್ರಣಾಳಿಕೆ ಮಾಡೋದಲ್ಲ. ನಾನು ತುಂಬಾ ಸ್ಪಷ್ಟ ಮಾಡಿದ್ದೀನಿ. ನಾನು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಬಗ್ಗೆ ಗಮನ ಕೊಡ್ತೀನಿ ಅನ್ನೋದು ನನ್ನೆಲ್ಲ ಮತದಾರರಿಗೆ ಗೊತ್ತು. ಶಿವಮೊಗ್ಗದಲ್ಲಿ
ಬ್ರಾಹ್ಮಣರು, ಲಿಂಗಾಯತರು, ಒಕ್ಕಲಿಗರು, ಕುರುಬರು, ದಲಿತರು, ಹಿಂದುಳಿದವರು ಯಾರು ಕೂಡ ನಮ್ಮ ಸಮಾಜಕ್ಕೆ ನೀವು ಅಭಿವೃದ್ಧಿ ಮಾಡಿಲ್ಲ ಅಂತ ಒಂದೇ ಒಂದು ಹೇಳಿದ್ರು ಕೂಡ ನಾನು ಒಪ್ಪಿದ್ದೀನಿ. ನಾನು ಅಭಿವೃದ್ಧಿ ನಾನು ಮಾಡೇ ಮಾಡ್ತೀನಿ ಅಂತ ನಂಬಿಕೆ ಇಡೀ ಲೋಕಸಭಾ ಕ್ಷೇತ್ರ ಜನಕ್ಕಿದೆ. ಹಾಗಾಗಿ ನಾನು ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಮಾಡಲ್ಲ. ನನ್ನ ಬಗ್ಗೆ ವಿಶ್ವಾಸ ಇದೆ, ಇವರು ಅಭಿವೃದ್ಧಿ ಮಾಡೇ ಮಾಡ್ತಾರೆ. ನಾನು VSL ಖಂಡಿತ ಓಪನ್ ಮಾಡಿಬಿಡ್ತೀನಿ, ಇಲ್ಲಾಂದ್ರೆ ಲೋಕಸಭೆ ಚುನಾವಣೆಯಿಂದ ಬರೋದೇ ಇಲ್ಲ. ನನಗೆ ಸುಳ್ಳು ಭರವಸೆ ಕೊಡಲ್ಲ ನಾನು. ಯಾಕೆ VSL ಓಪನ್ ಮಾಡಲಿಲ್ಲ? ಉತ್ತರ ಕೊಡಲಿ. ಅಪ್ಪ ಮಕ್ಕಳು ಇಬ್ಬರು ಸೇರಿ ಮುಖ್ಯಮಂತ್ರಿ ಆಗಿದ್ರಿ, ಇಷ್ಟು ವರ್ಷ MP ಆಗಿದ್ದೀರಿ. ಹೋಗ್ಲಿ, ಅಲ್ಲಿ ಭದ್ರಾವತಿ ಜನ ಏನಿಟ್ಟಾರೆ ನೋಡಿ. ಸುಳ್ಳು ಭರವಸೆ ಕೊಡಕ್ಕೆ ನಾನು ತಯಾರಿಲ್ಲ. ಶಕ್ತಿ ಮೀರಿ ನಾನು ಹೇಳಿ ಬಂದಿದ್ದೀನಿ. ನಿಮ್ದೇ ಪ್ರಶ್ನೆ ಕೇಳಿದ್ರು ಭದ್ರಾವತಿನಲ್ಲಿ VSL ನೀವು ಓಪನ್ ಮಾಡಿಸ್ತೀರಾ ಅಂತ. ನಾನೇನು ಹೇಳಿದೆ, ಅದೇನು ಅನ್ನೋದು ಮುಂಚೆ ನಿಮಗೂ ಅರ್ಥ ಆಗ್ಬೇಕು. ಯಾಕೆ ಶುರು ಆಗ್ತಾ ಇಲ್ಲ? ಲೋಕಸಭಾ ಸದಸ್ಯ ಹಾಗೆ ಆಗ್ತೀನಿ, MP ಆಗಿ ಗೆಲ್ತೀನಿ, ನಿಮ್ಮನ್ನು ಡೆಲ್ಲಿ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಕೂರಿಸ್ಕೋತೀನಿ, ಅಧಿಕಾರಿಗಳು ಕೂರಿಸ್ತೀನಿ. ಏನ್ ಸಮಸ್ಯೆ ಹೇಳಿ? ದುಡ್ಡು ಬೇಕಾ? ಕೇಂದ್ರದ ಪ್ರಧಾನಮಂತ್ರಿಗಳು ಕೈ ಕಾಲು ಇಟ್ಕೊಂಡು ತರ್ತೀನಿ. ಇನ್ನೇನೋ ಸಮಸ್ಯೆ ಇದೆಯಾ? ಅದಕ್ಕೆ ಆಗಲ್ವಾ? ಯಾಕಾಗಲ್ಲ ಅನ್ನೋದು ಅವ್ರಿಗೂ ಕ್ಲಾರಿಫೈ ಮಾಡ್ತೀನಿ. ಭರವಸೆ ಕೊಟ್ಟು ನಾನು ಭದ್ರಾವತಿ ಜನ ಓಟ್ ತಗೊಳಕ್ ತಯಾರಿ. ಈ ಭರವಸೆ ಕೊಟ್ಟಿದ್ದಕ್ಕೋಸ್ಕರ ಇವತ್ತು ಭದ್ರಾವತಿ ಜನ ರಿಜೆಕ್ಟ್ ಮಾಡ್ತಿದ್ದಾರೆ. ಹೊಂದಾಣಿಕೆ ರಾಜಕೀಯ ಬಂದಾಗ ಭದ್ರಾವತಿ ತಕ್ಷಣ ಮತ್ತೊಂದು ನೆನಪಂತು. ಇಷ್ಟು ವರ್ಷ ಲೋಕಸಭೆ ಚುನಾವಣೆ ಕಾಂಗ್ರೆಸ್ MLA ಜೊತೆ ಹೊಂದಾಣಿಕೆ ಮಾಡ್ಕೊಂಡಿಲ್ಲ ಇವರು. ಭದ್ರಾವತಿನಲ್ಲಿ ಮಾಡಲ್ಲ ಅಂತ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಡ್ಲಿಲ್ಲ. ಇಲ್ಲಿ ಜಾತಿ ಬಡಿಸ್ಕೊಳ್ತಾರೆ. ಲಿಂಗಾಯತರು ಕೊಡಿ ಅಂತ ಸಂಗಮೇಶ್ MLA ಅವರಿಂದ ತಗೋತಾರೆ. ಅಲ್ಲಿ ನಾಗರಾಜ್ ಗೌಡ ಅಂತ ಸಾಧು ಹುಡುಗನ ತುಳಿತಾರೆ. ಅವ್ರಿಗೆ ಲಾಭ ಆತ, ಲಿಂಗಾಯತರು ಬಡಿಸ್ಕೊಳ್ಳೋದು. ಅವ್ರಿಗೆ ನಷ್ಟ ಆಗತ್ತೆ ಅಂತ ಗೊತ್ತಾಯ್ತಾ? ಅವ್ರು ಬೆಳೆದ್ಬಿಟ್ರೆ ಮತ್ತೆ ನಮ್ಗೆ MLA ಹೋಗುತ್ತೆ ಅಂತ ಹೊಂದಾಣಿಕೆ. ಅದಕ್ಕೋಸ್ಕರ ಹೇಳ್ತಾರೆ, ಇವೆಲ್ಲ ಸಾರ್ವಜನಿಕರಿಗೆ ಚರ್ಚೆ ಬರಬೇಕು ಅನ್ನೋ ಉದ್ದೇಶಕ್ಕೆ ಚುನಾವಣೆ ಮುಗಿಯೋದು. ಇಲ್ಲ ಅಂತ ಹೇಳಿ ಹೊಂದಾಣಿಕೆ ನಾವು ಭದ್ರಾವತಿನಲ್ಲಿ ಸಂಗಮೇಶ್ ಜೊತೆ ನಾವು ಹೊಂದಾಣಿಕೆ ಮಾಡಿಕೊಂಡೇ ಇಲ್ಲ ಇಷ್ಟು ವರ್ಷ. ನನಗೆ ಗೊತ್ತಿದ್ರೆ ತಾನೆ, ನಾನು MP ಅಲ್ಲ, ನಾನು ನೋಡಿಲ್ಲ, ಗೊತ್ತಿಲ್ಲ. ಹೊಂದಾಣಿಕೆ ಅವ್ರು ಮಾಡ್ಕೊಂಡಿದ್ರು. ನನಗೆ ಭದ್ರಾವತಿ ಹೋದ ಬಾಯ್ಬಿಟ್ಟೆಲ್ಲ ಹೇಳ್ತಾ ಇದ್ದಾರೆ. ಒಂದು ಭದ್ರಾ ಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲಿ ಎಲ್ಲೂ ಗೊತ್ತಾಗುತ್ತೆ ಅಂತಿಲ್ಲ. ಯಾವನಿಗೆ ಮಾತಾಡೋ ತಾಕತ್ತಿದ್ದಾರೆ? ಇವನು ಮಾತಾಡ್ಲಿ, ನಾಳಿಂದ ನೋಡೋಣ. ಉತ್ತರ ಕೊಟ್ಟಿದ್ದೀನಿ, ಮಾತಾಡ್ಲಿ ನೋಡೋಣ. ನಂದೇನಾದ್ರು ತಪ್ಪಿದ್ರೆ ಮಾತಾಡ್ತಾರೆ ಎಲ್ರು. ನೀನ್ ಮಾಡ್ತಿರೋದು ಸರಿಯಪ್ಪ ಅಂತ ನೇರವಾಗಿ ಕೆಲವರು ಫೋನ್ ಮಾಡ್ತಿದ್ದಾರೆ, ಕೆಲವರು ಬೆಂಕಕ್ಕೆ ಹೋಗ್ತಾ ಇದ್ದಾರೆ, ಗೆದ್ದು ಬರಪ್ಪ ಅಂತ ಆಶೀರ್ವಾದ ಮಾಡ್ತಾರೆ. 70%ಗೂ ಹೆಚ್ಚಿಗೆ ಶಿವಮೊಗ್ಗ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ನನ್ನ ಜೊತೆಗಿದ್ದಾರೆ. ಇವರೆಲ್ಲರೂ ಮನೆಗೂ ಹೋಗಿದ್ದಾರೆ. ಹೊರಗಡೆ ಸಾವಿರಾರು ಜನ ಕೆಲಸ ಮಾಡ್ತಾರೆ, ಬೂತ್ ಮಟ್ಟದ ಕಾರ್ಯಕರ್ತರು ಅವ್ರ ಮನೆಗಳಿಗೆ ಹೋಗ್ತಾರೆ. MP ಇಷ್ಟು ವರ್ಷ 15 ವರ್ಷ MP ಆಗಿದ್ರಲ್ಲ, ಒಮ್ಮೆನೂ ಅವ್ರ ಮನೆಗೆ ಹೋಗಿಲ್ಲ. ನಮ್ಮೆಲ್ಲ ಕಾರ್ಯಕರ್ತರಿಗೆ ಬೆಲೆ ಬಂದ್ಬಿಟ್ಟಿದೆ. ಅವ್ರ ಮನೆಗೆ ನಿನ್ಗೆ ಏನ್ ಬೇಕು ನಾ ಮಾಡ್ಕೊಡ್ತೀನಿ, ಕಾರ್ಪೊರೇಟರ್ ಬೇಕಾ? ಬೇಕು. ಒಂದೇ ವಾರ್ಡ್ 5 ಜನಕ್ಕೆ. ಅವ್ರು ಮಾಡೋಂಥ ದ್ರೋಹಕ್ಕೆ ಬಹಳ ಜನಕ್ಕೆ ಇನ್ನೂ ಗೊತ್ತಾಗಿಲ್ಲ. ಕೆಲವರೆಲ್ಲ ಹೋಗಿದ್ದಾರೆ, ಹೋದವರು ಅನೇಕರು ವಾಪಸ್ಸು ಬರ್ತಾ ಇದ್ದಾರೆ. ನಾನು ಯಾರಿಗೂ ಏನೂ ಆಶ್ವಾಸನೆ ಕೊಟ್ಟಿಲ್ಲ. ನನ್ನ ಸಿದ್ಧಾಂತ ಸರಿ ಅಂತ ಅಂದ್ಕೊಳ್ಳೋದು. ಇಡೀ ಶಿವಮೊಗ್ಗ ನಮ್ಮದ 70% ಹೆಚ್ಚಿಗೆ ಕಾರ್ಯಕರ್ತರು ಜಿಲ್ಲೆಯಲ್ಲಿ, ಕಾಂಗ್ರೆಸ್ ಕಾರ್ಯಕರ್ತರು, JDS ಕಾರ್ಯಕರ್ತರು, ಯಾವುದೇ ಪಕ್ಷದಲ್ಲಿಲ್ಲ. ನಾನು ಹೇಳಿದ್ನಲ್ಲ, ನನಗೆ ತುಂಬಾ ಸಂತೋಷ ಆಯ್ತು. ನಾನು ಬರೀ ಓಟ್ ಕೇಳಕ್ಕೆ ಹೋಗಿದ್ದು ಕೋರ್ಟಿಗೆ. ಅವ್ರದ್ದು ಸ್ವಂತ ಅಣ್ಣನೋ ತಮ್ಮನೋ ನಮ್ಮ ಮನೆಗೆ ಬಂದಿದ್ದಾರೆ ಅಂತಂದ್ರೆ ಎಲ್ಲ ಅಡ್ವೊಕೇಟ್ಸ್ ಸ್ವಾಗತ ಮಾಡಿ, ಸರಿ ಇದೆ ಸರ್, ನಿಮ್ದು ಇಟ್ಟೆ ಹೆಚ್ಚು, ನಾವು ನಿಮ್ಮ ಜೊತೆಗೆ ಇರ್ತೀವಿ ಸರ್. ಇದು ನನಗೆ ಸ್ಫೂರ್ತಿ. ಯಾಕೆ ನಿಲ್ಲಕ್ಕೆ ಹೋಗ್ತೀರಿ ಸರ್ ಅಂದ್ಬಿಟ್ಟಿದ್ರೆ ಏನ್ ಮಾಡ್ಬೇಕಿತ್ತು? ಮತ್ತಲ್ಲ ಅರ್ಧ ಗಂಟೆ ಹೊರಮೇಲೆ ಹೋಗ್ತಾ ಮಾತಾಡ್ತೀನಿ, ಯಾಕೆ ನಿಂತಿದ್ದೀನಿ. ಎಲ್ರಿಗೂ ಗೊತ್ತಾಗಿದೆ, ಇಡೀ ರಾಜ್ಯದಲ್ಲಿ ಗೊತ್ತಾಗಿದೆ. ಜನ ಈಶ್ವರಪ್ಪ ನಿಂತಿದ್ದು ಸರಿ ಇದೆ, ಅವ್ರು ಗೆಲ್ಲಬೇಕು. ಬಂದೆ ಈಗ ಶ್ರೀಧರ ಸ್ವಾಮಿಗಳು ಫೋಟೋ ಬಂತು, ಪೂಜೆ ಪ್ರತಿ ಬಾರಿ ನಮ್ಮ ಮನೆ ಬರ್ತದೆ. ವಾಪಸ್ ಹೋಗ್ತಾ ನಾನು ಅವ್ರಿಗೆ ಏನ್ ವೋಟ್ ಕೊಡ್ರಪ್ಪ ಅಂತಾನೆ ಹೇಳಿದ್ದೆ. ಅಷ್ಟೂ ಜನ ಏನ್ ಹೇಳಿದ್ರು, ಗೆದ್ದು ಬರಪ್ಪ, ಧರ್ಮವನ್ನು ಉಳಿಸ್ತಿದ್ಯಪ್ಪ ನೀನು. ಇದನ್ನ ಎಲ್ಲರೂ ಹೇಳ್ತಾರೆ, ಇವರಲ್ಲ ಎಲ್ಲರೂ ಹೇಳ್ತಾ ಇದ್ದಾರೆ.
ನನಗೆ ಅದಕ್ಕೆ ಹೇಳ್ತಿಲ್ಲ, ಆರಂಭಕ್ಕೆ ಕಾಂಗ್ರೆಸ್ ಸರ್ಕಾರದಲ್ಲಿ, JDS ಸರ್ಕಾರದಲ್ಲಿ, BJP ಸರ್ಕಾರದಲ್ಲಿ ಒಂದು 15,000 ಕೋಟಿ ತಗೊಂಡ್ರೆ ಹೆಚ್ಚು ಈಶ್ವರಪ್ಪ ಅಂತ. ಈಗ ಅವರೇ ಹೇಳ್ತಿದ್ದಾರೆ ಗೆದ್ದು ಬಿಡ್ತಿರ್ತಾರೆ, ಸ್ವಲ್ಪ ಶ್ರಮ ಆಗಿಲ್ಲ. ನಾನು ಬಿಡ್ತೀನಿ ಅವ್ರಿಗೆ, ಅಪ್ಪ ನಾನು ಆಗ್ತೀನಿ, ನನ್ನ ಜೊತೆ ನೀನು ಬರ್ತೀನಿ. ಬರ್ತಾ ಇದ್ದಾರೆ, ವಾತಾವರಣ ಇದೆಯಲ್ಲ, ನಿಮಗೂ ಅರ್ಥ ಆಗಿದೆ, ನೀವು ಹೇಳಲ್ಲ ಕಳ್ರು ಪ್ರೀತಿ ಪದ ಹೋರಾಟ ಮಾಡ್ಕೊಂಡು ಬಂದಿರೋರೆ ಅಂತ ಶ್ರೇಷ್ಠ ನಾಯಕರನ್ನೇ ನನಗೆ ಆದರ್ಶ. ಯಡಿಯೂರಪ್ಪ ನನಗೆ ಆದರ್ಶ ಅಲ್ಲ. ವಿಚಾರದಲ್ಲಿ ಮೋದಿ ಅವರು ಕರ್ನಾಟಕಕ್ಕೆ ಅವ್ರಿಗೆ ಕೇಳಿ, ನನಗೆ ಕೇಳಿ, ನಾನೇ ಮೋದಿನ ಮೋದಿ ನನಗೆ ಆದರ್ಶ. ಆಯ್ತು, ನೀವು ಕೇಳ್ಬಿಡಿ ಪೂರ. ಅವ್ರಿಗೆ ಕೇಳ್ಬೇಕು, ನನಗೆ ಕೇಳ್ಬೇಕು. ನಾನು ಅದಕ್ಕೋಸ್ಕರ ನೀವು ಅದು ಜಾರಿ ತನ್ನಿ, ನಾನು ನಿಮ್ಮ ಭಾಷೆಯಲ್ಲಿ ಅವ್ರು ಹೇಳ್ತಿರೋದು. ನಾನು ಚುನಾವಣೆ ನಿಲ್ತಿದ್ದೀನಿ ಇದೇ ಉದ್ದೇಶಕ್ಕೇನೆ. ಅವ್ರು ಯಾಕೆ ಮಾತಾಡ್ತಿಲ್ಲ ನನಗೆ ಗೊತ್ತಿಲ್ಲ. ಅವ್ರಿಗೆ ಗಮನಿಸಬೇಕು ಅನ್ನೋದು ಉದ್ದೇಶಕ್ಕೆ ಚುನಾವಣೆ ನಿಲ್ತಾ ಇರೋದು. ಪಕ್ಷ ಶುದ್ಧೀಕರಣ ಅಂತ ಹೇಳ್ತಿದ್ನಲ್ಲ, ಇದು ಸೇರಿ ಶುದ್ಧೀಕರಣ ಆಗ್ಬೇಕು. ನಿನ್ನೆ ಬಾಗಲಕೋಟೆನಲ್ಲಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈಶ್ವರಪ್ಪ ಅಂದರೆ ಯಾರು ನನಗೆ ಗೊತ್ತಿಲ್ಲ. ಆಮೇಲೆ ಪಕ್ಷೇತರ ಅಭ್ಯರ್ಥಿಯಾಗಿ ನರೇಂದ್ರ ಮೋದಿಯವರ ಚಿತ್ರವನ್ನು ಬಳಸ್ತಕ್ಕಂಥದ್ದು ದ್ರೋಹ ಅನ್ನೋದಕ್ಕೆ ಮಾತಾಡಿದ್ದಾರೆ. ರಾಧಾ ಮೋಹನ್ ಅಗರ್ವಾಲ್ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. ಅವರು ಪಾಪ ಎಷ್ಟೊಂದು ಇಡೀ ದೇಶ ಸುತ್ತಿ ಸಂಘಟನೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ನಾನು ನಿಂತಿರೋದು ಅವ್ರ ಯಾಕೆ ಸಮಾಧಾನ ಇಲ್ಲ. ಅವ್ರು ಕೆಲಸ ಮಾಡ್ತಿರೋದ್ ಬಗ್ಗೆ, ಪಕ್ಷ ನಿಷ್ಠೆ ಬಗ್ಗೆ ನಾನು ಪ್ರಶ್ನೆ ಮಾಡಲ್ಲ. ಅದು ನಾನೇನೋ ಅವ್ರಿಗೆ ಕೇಳ್ತೀನಿ, ನಮ್ಮನೆಗೆ ಬಂದಿದ್ದಲ್ಲಪ್ಪ, ನಾನು ಯಾರೋ ಗೊತ್ತಿದ್ದೆ, ನಮ್ಮನೆಗೆ ಬಂದಿದ್ದೆ. ನಿಮ್ ಸಿದ್ಧಾಂತ ಎಲ್ಲ ಹೋಗ್ತಿರಪ್ಪ, ನಿಲ್ಬೇಡಿ ಅಂತ ಹೇಳಿದ್ರಲ್ಲ ಅವರು. ಸಿದ್ಧಾಂತ ಯಾಕೆ ಹೋಗ್ತೀನಿ ಅಂತ ಹೇಳಿದ್ರು, ನಿಲ್ಲಲ್ಲ ಅಂತ ಯಾಕೆ ಹೇಳಿದ್ವಿ? ಮತ್ತೆ ಗೊತ್ತಿಲ್ಲ ಅಂತ ಗೊತ್ತಿಲ್ಲವ್ರ ಮನೆಗೆ ನೇರ ಹೋಗಿದ್ದನ್ನೆಲ್ಲ ಮಾತಾಡಕ್ಕೆ ಸಾಧ್ಯನಾ? ನಾನು ಅವ್ರ ಬಗ್ಗೆ ಟೀಕೆ ಮಾಡಿದ್ರೆ ಅವ್ರ ಬಗ್ಗೆ ಅಪಾರ ಗೌರವ ಇದೆ ನನಗೆ. ಅವ್ರು ಕೆಲಸ ಮಾಡ್ತಿರೋದ್ರಲ್ಲಿ 1% ನಾನು ಮಾಡ್ತಾ ಇಲ್ಲ. ಆ ದೊಡ್ಡವ್ರ ಮಾತಿಗೆ ಉತ್ತರ ಕೊಡಬಾರ್ದು. ಅದಕ್ಕೆ ಕೇಳಿದ್ರೆ ನಾನು ಪ್ರಶ್ನೆ ಉತ್ತರ ಕೊಡ್ಲೇಬೇಕಾಗುತ್ತೆ. ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ನೋಡ್ತಾ ಇರ್ತಾರೆ, ನಂಗೆ ಗೊತ್ತೇ ಇಲ್ಲ ಅಂತ. ರಾಜ್ಯದ ಯಾವುದೇ ಹಳ್ಳಿಗೆ ಹೋದ್ರು ಕೂಡ ಆ ಹಳ್ಳಿ ಜನ ಹೇಳ್ತಾರೆ, ಇವ್ರು ಯಡಿಯೂರಪ್ಪ, ಇವ್ರು ಈಶ್ವರಪ್ಪ, ಇವ್ರು ಅನಂತಕುಮಾರ್. ಇವತ್ತೆಲ್ಲ 40 ವರ್ಷ ತಪಸ್ ಮಾಡಿದ್ದಾರೆ. ಗೊತ್ತಿಲ್ಲ ಪಾಪ, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ನಿಮ್ಮ ಮುಖಾಂತರ ಉತ್ತರ ಕೊಟ್ಟಿದ್ದಾರೆ. BS ಈಶ್ವರಪ್ಪ ಅಂತ ಹೇಳಿ ಚುನಾವಣೆ ನಿಂತಿದ್ದಾರೆ. ಈಶ್ವರಪ್ಪ ನೋಡಿ, ಇನ್ನೊಬ್ರು ಯಾಕೆ ನಿಲ್ಬಾರ್ದು? ಇನ್ನು 10 ಜನ ನಿಲ್ಲಿ. ನನಗೆ ಗೊತ್ತಿಲ್ಲ, ಗೊತ್ತಿದ್ದನ್ನ ನೇರ ಹೇಳೋಣ. ನಾನು ಎಷ್ಟು ನೇರ ಹೇಳ್ತೀನಿ ಅನ್ನೋದೇ ನನಗೆ ಈ ಚುನಾವಣೆ ಲಾಭ ಆಗ್ತಾ ಇರೋದು. ಎಲ್ಲೋದ್ರು ರೈತರು ಹೇಳ್ತಾರೆ, ಬಡ ರೈತರು ಹೇಳ್ತಾರೆ, ಸರ್ ನೇರ ಮಾತಾಡ್ತಾರೆ ನೀವೊಬ್ಬರ ಸರ್ ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ, ನಮ್ಮ ಬೆಂಬಲ ನಿಮಗೆ ಸರ್. ಇದು ನನಗೆ ಇವತ್ತು ರಕ್ಷೆ ಆಗ್ತಾ ಇದೆ. ಗೊತ್ತಿಲ್ಲಪ್ಪ, ಸುತ್ತ ನಾನು ಹೆಂಗೆ ಹೇಳಿದೆ? ಹೆಂಗಾಗತ್ರಿ ಪತ್ರಕರ್ತರಾಗಿ ಮಾಡ್ತಾರೆ. ನನಗೆ 22ನೇ ತಾರೀಕು ಸಿಂಬಲ್ ಅಲಾಟ್ಮೆಂಟ್ ಮಾಡ್ತಾರೆ. ಮಿತ್ರ ನಾಮಿನೇಷನ್ ಆಗಿ ಮಿತ್ರ ಅದೆಷ್ಟೊಂದು 15-20 ಮಾಡಿದ್ದಾರೆ ಸಿಂಬಲ್ಗಳು, ವಿಚಿತ್ರ ಸಿಂಬಲ್. ಯಾಕೆ ಆ ಸಿಂಬಲ್ಗಳು ಮಾಡಿದ್ದಾರೆ ಭಗವಂತನಿಗೆ 100 ಸರಿ ಹುಡುಕ್ತೆ ನಾನು, ಯಾರು ತಗೊಳ್ಳಿ ನನಗೇನು ತೃಪ್ತಿ ಆಗಿಲ್ಲ. ಚುನಾವಣಾ ಆಯೋಗಕ್ಕೆ ನಾನು ಪತ್ರ ಬರೀತೀನಿ. ವಿಚಿತ್ರ ಸಿಂಬಲ್ಗಳು, ಒಂದು ರೀತಿಯ ಸಿಂಬಲ್ ಅಂದ ತಕ್ಷಣ ಜನರಿಗೆ ದೇಶಭಕ್ತಿ ಜಾಗೃತಿ ಆಗಬೇಕು, ಯುವಕರ ರೀತಿ ಸ್ಫೂರ್ತಿ ಬರಬೇಕು. ಅದೆಂಥ ಸುಡುಗಾಡುಗಳೆಲ್ಲ ಮಾಡಿಟ್ಟಿದ್ದಾರೆ. ಹೌದು, ಚುನಾವಣಾ ಚಿಹ್ನೆಗಳನ್ನ ನೀವು ಯಾವ್ಯಾವ ಚಿಹ್ನೆಗಳನ್ನ ಬಳಸಿದ್ರೆ ಜನರಿಗೆ ಒಳ್ಳೇದಾಗುತ್ತೆ, ಸ್ಫೂರ್ತಿ ಬರುತ್ತೆ ಅನ್ನೋದನ್ನ ಚುನಾವಣಾ ಆಯೋಗದಲ್ಲಿ ಸಾರ್ವಜನಿಕರ ಬಗ್ಗೆ ಅವರ ಅಭಿಪ್ರಾಯ ಕೇಳಿ ಆ ಚುನಾವಣಾ ಪಟ್ಟಿ ಬಿಡುಗಡೆ ಮಾಡಿ. ಯಾವೊಂದು ಬರೀ ಮುಗಿತು, ಮುಂದಿನ ಬಾರಿ ಅಸೆಂಬ್ಲಿ ಬರೋಂಥ ಸಂದರ್ಭದವರ ಅಥವಾ ಲೋಕಸಭೆ ಚುನಾವಣೆ ಸಂದರ್ಭದಲ್ಲೋ ಚುನಾವಣೆ ಚಿಹ್ನೆಗಳನ್ನ ಸಾರ್ವಜನಿಕರ ಅಭಿಪ್ರಾಯ ತಗೊಂಡು ಆ ಚಿಹ್ನೆಗಳನ್ನ ಆಯ್ಕೆ ಮಾಡೋದು ಸೂಕ್ತ. ಯಾವ್ದೊಂದು ಮಾಡಲೇಬೇಕಲ್ಲ, ಇಲ್ಲ ನೋಡೋಣ, ಇನ್ನು ಮಾಡ್ತಾ ಇದ್ದೀವಿ, ಇನ್ನು ಅವಕಾಶ ಇದೆ, ನೋಡೋಣ. ನಾನು ಅನೇಕ ನನ್ನ ಸ್ನೇಹಿತರಿದ್ದಾರೆ, ನೇರವಾಗಿ ಹೇಳಿದ್ದೀನಿ, ಇಂತಿಂತಲ್ಲಿ ಹೋಗ್ಬನ್ನಿ, ಇಂತಿಂತವ್ರು ಮಾತಾಡಿಸಿ. ಯಾಕೆ ಹೇಳ್ತೀರಿ? ಗೆಲ್ಬೇಕು ನೀವು. ನಾನು ಹೊರಟಿದ ಕಾಸು ಬರೀ MP ಆಗಲ್ಲ, ಒಂದು ಒಳ್ಳೆ ಕಾಸು ಹೊರಟಿದ್ದಾರೆ. ನಿನ್ನ ಹೆಸರು ಹೇಳಿಲ್ಲ, ಇವನು ನೀನ್ ಹೇಳ್ತಾನೆ ಗೊತ್ತು, ಹೇಳಾಗ
ಹೇಳು ಅಂತ ಹೇಳ್ತೀನಿ. ನೀನು ಅಷ್ಟೇ. ಎಸ್ ಸರ್, ಹೇಳೋದಕ್ಕೆ ಯಾವ ವಿಜೇಂದ್ರ ಅವನಿಗೂ ಬಿಜೆಪಿಗೆ ಏನ್ ಸಂಬಂಧ? ಅವ್ರ ಅಪ್ಪ ಶ್ರಮ ಹಾಕಿದ್ದಾರೆ, ಬೆವರು ಸುರಿಸಿದ್ದಾರೆ, ರೈತರ ಪರ ಹೋರಾಟ ಮಾಡಿದ್ದಾರೆ, ಅವ್ರ ಜೊತೆ ನಾನು ಹೋರಾಟ ಮಾಡಿದ್ದೀನಿ. ನನಗೆ ಅವನಿಗೆ ಎಡವು ಕೂಡ ಯಾವನು ಹೋಗಿ ದೆಹಲಿಯಲ್ಲಿ 6 ತಿಂಗಳು ಕುತ್ಕೊಂಡು ಅಪ್ಪ ಮಕ್ಕಳು ಹಠ ಹಿಡಿದು ಅಧ್ಯಕ್ಷರು ಮಾಡ್ಕೊಂಡು ಬಂದಿಯಾರಲ್ಲ, ಇದೇನ ಒಂದು ಸಾಧನೆ? ಅವನಿಗೆ ಹಿರಿಯರಿಗೆ ಏನ್ ಗೌರವ ಕೊಡ್ಬೇಕು ಮುಂದೆ ಕಲ್ತ್ಕೊಳ್ಳಿ. ಅದಿಲ್ಲದೆ ರಾಜ್ಯ ಅಧ್ಯಕ್ಷ ನಾನು ಏನ್ ಕಡ್ದೇನೆ ಯಾವತ್ತು ಯಾವ್ದಾರು ಒಂದು ಹೋರಾಟದ ಭಾಗವಹಿಸೇನ ಒಂದು ಸಂಘಟನೆಯಿಂದ ಒಪ್ಕೊಂಡೇವಿ. ಹೈಕಮಾಂಡ್ ಹತ್ರ ಅಪ್ಪ ಮಕ್ಕಳು ಹೋಗಿ ನಾನು ಹೇಳ್ತಲ್ಲ, ಈಗ ಕೇಳಿದ್ರೆ ಅನೇಕ ವಿಚಾರಗಳು ಹೈಕಮಾಂಡ್ ಗೊತ್ತಿಲ್ವಾ ಅಂತ. ಇವೆಲ್ಲರೂ ಅವರು ಅರ್ಥ ಮಾಡ್ತಾರೆ ನಾನು ನಿಂತಿರೋದು. ಅವರಿಂದ ಏನು ಪ್ರತಿಕ್ರಿಯೆ ಬರ್ತಾ ಇಲ್ಲ. ಯಾರಿಂದ ಈ ಚುನಾವಣೆ ನಿಂತಿದ್ದೀರಲ್ಲ, ನಮ್ಮನೆ ಯಾಕೆ ಬರ್ತಿದ್ರು? ರಾಧಾಮೋಹನ್ ಅಗರ್ವಾಲ್ ಪ್ರತಿಕ್ರಿಯೆ ಇಲ್ದಿದ್ರೆ ಬರ್ತಿದ್ರ? ಅಮಿತ್ ಶಾ ಡೆಲ್ಲಿ ಹಾಕ್ತಿದ್ರು. ಆದ್ರೆ ಕುಟುಂಬ ರಾಜಕಾರಣ ಮುಂದುವರಿತಾನೆ ಇದೆ. ಅದಕ್ಕೋಸ್ಕರ ನೋಡಿ, ಯಾವತ್ತೂ ಕೂಡ ಈ ದೇಶಕ್ಕೆ ಸ್ವತಂತ್ರ ಬರಕ್ಕೆ ಎಷ್ಟು ಜನ ಬಲಿದಾನ ಆಯ್ತು, ಎಷ್ಟು ವರ್ಷ ಆಯ್ತು. ಈ ದೇಶಕ್ಕೆ ಸ್ವತಂತ್ರ ಬಂದಿದ್ದು ಯಾವತ್ತು ಅಂದ್ರೆ ನೀವೆಲ್ಲ ಹೇಳ್ತೀರಿ 1947 ಆಗಸ್ಟ್ 15 ಸ್ವತಂತ್ರ ಹೋಗಿದ್ದು ಯಾವತ್ತು? ಉತ್ತರ ಕೊಡಿ ನೋಡೋಣ. ಗೊತ್ತಾ ನಿಮಗೆ? ಅಷ್ಟು ವರ್ಷ ಸಾವಿರಾರು ಜನದ ಬಲಿದಾನ ಆಯ್ತು, ಹಂಗ ಸ್ವತಂತ್ರ ಬಂತು. ಇವತ್ತು ಈ ಪಕ್ಷಕ್ಕೋಸ್ಕರ ನಾನು ಒಂದು ರೀತಿಯ ರಾಜಕೀಯ ಬಲಿದಾನ ಮಾಡೋದು ನಾನು ತಯಾರಾಗಿ. ಅನೇಕ ಆಫರ್ಗಳು ಬಂತು, ನಿಮ್ಗೆ ರಾಜ್ಯಪಾಲರು ಮಾಡ್ತೀವಿ, ನಿಮ್ಮ ಮಗನಿಗೆ MP ಮಾಡ್ತೀವಿ. ಯಾವುದಕ್ಕೂ ನಾನು ಯಾಕೆ ಹೋಗ್ತಾ ಇಲ್ಲ? ನೀವು ಹೇಳ್ದಂಗೆನೆ ಕೇಂದ್ರದವ್ರು ಗಮನ ತರಬೇಕು ಅನ್ನೋ ಉದ್ದೇಶಕ್ಕೇನೆ ನಾನು ಚುನಾವಣೆ ನಿಂತಿರೋದು. ನೋಡೋಣ, ಇದು ಮೊದಲನೇ ಪ್ರಯತ್ನ. ಇದ್ರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋ ನಂಬಿಕೆ ನನಗೆ ಸಾಕಷ್ಟು ಆಗುತ್ತೆ ಅಂತ ನಂಬಿಕೆ ಇದೆ. ಬಿಡಲ್ಲ ನಾನು, ಜೀವನ ಪರ್ಯಂತ ಈ ಪಕ್ಷ ಶುದ್ಧೀಕರಣ ಆಗುತ್ತೆ. ಹಿಂದುತ್ವಕ್ಕೆ ಗೌರವ, ಅಪ್ಪ ಮಕ್ಕಳ ಹೆಟ್ಟಿಂದ ಪಕ್ಷ ಹೊರಗೆ ಬರಬೇಕು. ಸಾವಿರಾರು ಜನ ಕಾರ್ಯಕರ್ತರು ನೋವು ಅನುಭವಿಸ್ತಿದಾರಲ್ಲ, ಸಂಘಟನೆ ಕೆಲಸ ಮಾಡ್ತಾ 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 ಅವರೆಲ್ಲರಿಗೂ ತೃಪ್ತಿ ಆಗ್ತದೆ. ಅದಕ್ಕೋಸ್ಕರ ಚುನಾವಣೆ ಸ್ಪರ್ಧೆ. ಸರ್, ಶಿವಮೊಗ್ಗದಲ್ಲಿ ಮೈತ್ರಿ ಒಪ್ಪಂದ ಮತವಾಗಿ ಪರಿವರ್ತನೆ ಆಗ್ತದೆ. ನಾನು ಈ ನೇರ ಹೇಳ್ತಿದ್ದೀನಲ್ರಿ, ಕಾಂಗ್ರೆಸ್ಸಿಗರೇ ನೇರವಾಗಿ ನಂಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಸಪೋರ್ಟ್ ಕೊಡ್ತೀರಿ ಅಂತಂದ್ರೆ ದೀರ್ಘಕಾಲ ಸಂತೋಷ ಬದುಕು ಅಂತಲ್ಲ, ಗಡ್ಡಾಟಿಗೆ ಆಶೀರ್ವಾದ ಮಾಡೋದಲ್ಲ. ನಾವು ನಿಮ್ಗೆ ಬೆಂಬಲ ಕೊಡ್ತೇವೆ, ಇಲ್ಲ ವೋಟ್ ಕೊಡ್ತೇವೆ, ನೀವು ಗೆದ್ದು ಬನ್ನಿ. ಸರ್, ಈಗ ಶಿವಮೊಗ್ಗ ಲೋಕಸಭಾ ಸರ್, ಕೆಲವೊಂದು ವಿಚಾರದಲ್ಲಿ ಈಗ ಹೊಂದಾಣಿಕೆ ರಾಜಕೀಯ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಕೆಲವರು ಕಡೆ ಹೇಳಿದ್ರು. ಅದೇ ಪರ್ಟಿಕ್ಯುಲರ್ ಇಂಥ ಕಡೆ ಅಂತ ಶಿಕಾರಿಪುರ ನೇರವಾಗಿ ಆಯ್ತು ಮೊನ್ನೆ. ಈ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ನೇರವಾಗಿ ಆಗಿದೆ ಅಂತ ಕಾಂಗ್ರೆಸ್ನವರೇ ಹೇಳ್ತಾ ಇದ್ದಾರೆ. ಅದಕ್ಕೆ ನನಗೆ ಬೆಂಬಲ ಕೊಡ್ತಿದ್ದಾರೆ. ವೈಯಕ್ತಿಕವಾಗಿ ಬಂದ್ರೆ ನಿಮ್ಗೆ ಯಾರಿಗೂ ಹೇಳಲ್ಲ ನೀವು ಅಂತಂದ್ರೆ ಕಾಂಗ್ರೆಸ್ ಲೀಡರ್ ನಿಮ್ ಜೊತೆ ಕೂರಿಸ್ತೇನೆ. ಯಾಕೆಂತಂದ್ರೆ ಅವರು ರಾಜಕೀಯ ಭವಿಷ್ಯ. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದುಕೊಂಡು ನಾವು ನಿಮ್ಗೆ ಬೆಂಬಲ ಕೊಡ್ತೇವೆ ಅನ್ನೋದ್ರು ಅನೇಕರಿದ್ದಾರೆ. ಇನ್ನು ಅನೇಕರು ನಮ್ಗೆ ಯಾರು ಮುರಾಜು ಇಲ್ಲ ಸರ್, ಏನ್ ಬೇಕಾದ್ರೆ ಕ್ರಮ ತಗೊಳ್ಳಿ, ನಾವು ನಿಮ್ ಜೊತೆ ನೇರ ಬರ್ತೀವಿ ಅನೇಕ ಕಾಂಗ್ರೆಸ್ ಬಂದಿದ್ದಾರೆ. ಹೊರಗಡೆ ನನಗೆ ಗೊತ್ತಿಲ್ಲ. ಶಿವಮೊಗ್ಗ ಜಿಲ್ಲೆ ಅಂತೂ ತುಂಬಾ ಸ್ಪಷ್ಟವಾಗಿ ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ದಾರೆ. ಕಳೆದ ಶಿಕಾರಿಪುರದ ಕ್ಷೇತ್ರದಲ್ಲಿ ಅವರು ಹೊಂದಾಣಿಕೆ ಮಾಡಿಕೊಂಡು ಸಾಕಷ್ಟು ಶಿವಮೊಗ್ಗ ರಾಜ್ಯದ ಇತಿಹಾಸದ ಸ್ಥಳ ಯಾರು ಕಷ್ಟಪಟ್ಟಿಲ್ಲ. ಶಿಕಾರಿಪುರ ಬಹಳ ಕಷ್ಟಪಟ್ಟು ಗೆದ್ದರು. 60,000 ಯಾವಾಗ ಲೀಡ್ ಬರೋದು, 10,000 ಕೇಳಿದ್ರು. ಅಲ್ಲ ಸರ್, ಇವರು ಜೆಡಿಎಸ್ ಇಂದ ಹಿಂದೆ ಅವರು ನಿಂತಿದ್ರು, ಈ ಕ್ಷೇತ್ರದ ಲೋಕಸಭಾ ಚುನಾವಣೆಗೆ ನಿಂತಿದ್ರು. ಆಮೇಲೆ ಅವ್ರ ಕುಟುಂಬದವರು ಪ್ರತಿ ಸತಿನೂ ಒಬ್ಬರಲ್ಲ ಒಬ್ರು ಇರ್ತಾರೆ. ನಿನ್ನೆ ಬಾಗಲಕೋಟೆ ನರೇಂದ್ರ ಮೋದಿ ಅವರ ಬಗ್ಗೆ ಬಹಳ ವಿಶ್ವಾಸ, ನಂಬಿಕೆ, ಒಳ್ಳೆ ರೀತಿಯಿಂದ ನೀವು ಮಾತಾಡ್ತಾ ಇದ್ದಾರೆ. ಸರ್, ಇದು ಪಕ್ಷ ಸಿದ್ಧಾಂತ ಇದೆಲ್ಲ ಒಪ್ಕೊಂಡು ಮಾಡ್ತಾ ಇದ್ದಾರೆ ಅಂತ. 2014ರಲ್ಲಿ ಅವರು ಗಾಂಧಿ ಕುಟುಂಬ ರಾಜಕಾರಣ ವಿರುದ್ಧನೇ ಪ್ರತಿಪಾದನೆ ಮಾಡಿ ಅಧಿಕಾರಕ್ಕೆ ಬಂದವರು ಭಾರತೀಯ ಜನತಾ ಪಾರ್ಟಿ. ತದನಂತರದಲ್ಲಿ ಒಂದು ಹಂತದಲ್ಲೂ ಕೂಡ ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡಿ ಅದು ಕೆಲವು ಪರಿಣಾಮನೂ ಕೂಡ ಆಗಿದೆ ನಮ್ಮ ರಾಜ್ಯದ ಮೇಲೆ. ಅದಕ್ಕೂ ಹಿಂದೆ LK ಅದಾವಣಿಯವರು ಇದ್ದವರು ಕೂಡ ಹವಾಲಾ ಪ್ರಕರಣ ಇತ್ಯಾದಿ ಎಲ್ಲ ಬಂದಾಗ ರಾಜೀನಾಮೆ ಕೊಟ್ಟು ಅವರು ಕೂಡ ಕುಟುಂಬ ರಾಜಕಾರಣದ ವಿರುದ್ಧನೇ ಅವರು ನಿಂತಿದ್ರು. ಈ ಹಂತದಲ್ಲಿ, ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿಗಿಂತ LK ಅದಾವಣಿಯವರೇ ಸರ್ವಶ್ರೇಷ್ಠರು ಅಂತ ತಮ್ಗೆ ಅನ್ಸಲ್ವಾ? ಕುಟುಂಬ ರಾಜಕಾರಣ ಬೇರೆ. ಇವತ್ತಿಗೂ ನರೇಂದ್ರ ಮೋದಿಯವರು ಈ ಒಂದು ತಾಯಿ ಮಕ್ಕಳ
ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯ ವಂಶದ ರಾಜಕಾರಣವನ್ನ ಮುಕ್ತಗೊಳಿಸಬೇಕು, ಇದು ನನ್ನ ಗುರಿ ಅಂತ ಹೊರಟೆ. ಅದು ಇವತ್ತಿಗೂ ಅವ್ರು ಯಾಕೆ ಹೇಳಿದ್ದಕ್ಕೆ ಉತ್ತರ ಕೊಡಕ್ ಬಿಡಿ ನನ್ನ. ಆದ್ರೆ ನರೇಂದ್ರ ಮೋದಿ ಅವರ ಗಮನಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸಂಸ್ಕೃತಿ ಮುಂದುವರೆದಿದೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಪ್ಪ ಮಕ್ಕಳ ಹಿಡಿತದಲ್ಲಿ ಬಿಜೆಪಿ ಸಿಕ್ಕೊಂಡು ಒದ್ದಾಡ್ತಾ ಇದೆ. ಅವ್ರ ಗಮನಕ್ಕೆ ತರಬೇಕು ಅನ್ನೋದಕ್ಕೋಸ್ಕರ ನಾನು ಈ ಚುನಾವಣೆ ನಿಲ್ತಾ ಇರೋದು. ಅವ್ರ ಉದ್ದೇಶಕ್ಕೆ ನನ್ನ ಬೆಂಬಲ. ಅಪ್ಪ ಮಕ್ಕಳನ್ನ ಮುಕ್ತ ಮಾಡಿ ಸಾಮೂಹಿಕ ನಾಯಕತ್ವ ಬೇಕು ಅನ್ನೋದಕ್ಕೋಸ್ಕರ ಚುನಾವಣೆ ನಿಲ್ತಾ ಇರೋದು. ಅದಕ್ಕೆ ಗೊತ್ತಿದ್ದು ಅನೇಕ ಅಂಶಗಳು ಗೊತ್ತಿದ್ದು ಹಿಂಗ್ಯಾಕೆ ಮಾಡ್ತಿದ್ದಾರೋ ಗೊತ್ತಿಲ್ಲ. ಆದ್ರೆ ನಾನು ನೇರವಾಗಿ ಹೇಳೂ ಬಂದಿದ್ದೇನೆ. ಆದ್ರೂ ಕೂಡ ಅವರು ಗಮನ ಕೊಟ್ಟಿಲ್ಲ. ಈ ಗಮನ ಕೊಡಲೇಬೇಕು. ಈ ಚುನಾವಣೆ ಮುಗಿತಿದ್ದೇನೆ ಅಪ್ಪ ಮಕ್ಕಳು ಹಿಡಿತದಿಂದ ಈ ಪಕ್ಷ ಮುಕ್ತ ಆಗುತ್ತೆ, ಈ ವಿಶ್ವಾಸ ನನಗಿದೆ. ನಿಮ್ಮ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ಶ್ರೇಷ್ಠರು ಇಬ್ರು ಶ್ರೇಷ್ಠವೇ. ಈಗ ಬರೀ ಮುಖ ಇಟ್ಕೊಂಡು ಹೊರಟ್ಬಿಟ್ರೆ ಓಡ್ಕೊಡ್ತಾರೆ ಜನ. ಪಕ್ಷಕ್ಕೆ ಸೇರಿದ್ದಾರೆ. ಕಾಂಗ್ರೆಸ್ ಪಕ್ಷ ವಿಜಯದ ಅಭ್ಯರ್ಥಿ ಆಗಿದ್ದಿದ್ರೆ ಬೈತಾ ಇದ್ದಾರೆ. ಅವ್ರು ಕಾಂಗ್ರೆಸ್ ವ್ಯಕ್ತಿಗಳೇ ನನಗೆ ಹೇಳ್ತಾ ಇರೋದು. ನಾನು ಹೇಳಿದ್ದಲ್ಲ ಇದು. ಅದು ಡಮ್ಮಿ, ಹೆಚ್ಚಿಗೆ ಓಟ್ ನೋಡಲ್ಲ. ಹಾಗಾಗಿ ನೀವು ಗೆಲ್ಲಬೇಕು. ಈ ಅಪ್ಪ ಮಕ್ಕಳನ್ನ ನಾವು ಯಾವುದೇ ಕಾರಣಕ್ಕೂ ಸೋಲಿಸೇ ಬಿಡಲ್ಲ. ಹಾಗಾಗಿ ನನಗೆ ಧೈರ್ಯ ಬಂದಿರೋದು ಚುನಾವಣೆ ನಿಲ್ಲಂತ ಸಂದರ್ಭದಲ್ಲಿ ನಾನು MP ಆಗ್ಬೇಕು ಬಿಡಬೇಕು ಅನ್ನೋದಕ್ಕಿಂತನೂ ನಮ್ಮ ಸಮಸ್ಯೆಗಳು ಪರಿಹಾರ ಆಗ್ಬೇಕು ಅನ್ನೋದಕ್ಕೆ ನಿಂತು ನಾನು. ಈಗ ಗೆಲ್ಲಂತ ವಾತಾವರಣ ಹೇಗೆ ಬಂದಿದೆ ಅಂದ್ರೆ ಕಾಂಗ್ರೆಸ್ ನಲ್ಲಿರುವಂತ ವ್ಯಕ್ತಿಗಳೇ ನನಗೆ ಸ್ಫೂರ್ತಿ ಕೊಡ್ತಾ ಇದ್ದಾರೆ. ನಾವು ನಿಮ್ಗೆ ಓಟ್ ಕೊಡ್ತೀವಿ, ಅನುಕೂಲ ಅಂತ ಹೇಳ್ತಿರೋದು. ಅವ್ರು ಡಮ್ಮಿ ಆಗಿದ್ದು ನಮ್ಗೆ ಅನುಕೂಲ, ಇವ್ರು ಸೋಲ್ಸೋದಕ್ಕೆ ನಮ್ಗೆ ಅನುಕೂಲ. ಅಪ್ಪ ಮಕ್ಕಳದ್ದು ಪಕ್ಷದ ಹಿಡಿತ ತಪ್ಪಿಸ್ಬೇಕು ಅಂತ ನನಗೇನು ಉದ್ದೇಶ ಇದೆ, ಅದು ಈಡೇರಕ್ಕೆ ಇದು ಅನುಕೂಲ ಅಂತ ನಾನು ಹೇಳ್ತಾ ಇರೋದು. ಸರ್, ಕಳೆದ ಚುನಾವಣೆ ನೀವು ಲೀಸ್ಟ್ ಕೊಡ್ತೀನಿ ಕಾಂಗ್ರೆಸ್ ಪಟ್ಟಿನ ಅಂತ ಹೇಳಿದ್ರೆ, ಹಾಗೆ ಅವ್ರು ನೆಕ್ಸ್ಟ್ ಯಾವ ಲೀಸ್ಟ್ ಕಾಂಗ್ರೆಸ್ ಅವ್ರು ಯಾರ್ಯಾರು ನಮಗೆ ಬೆಂಬಲ ಕೊಡ್ತಾರೆ ಲೀಸ್ಟ್ ಕೊಡ್ತೀನಿ ಅಂತ ಹೇಳಿ. ನಾನೇನು ಹೇಳಿಲ್ಲ, ನಿಮ್ಗೆ ಬೇಕಿದ್ರೆ ಕರ್ಕೊಂಡು ಹೋಗ್ತೀನಿ ಅಂತ ಲಿಸ್ಟ್ ಕೊಡ್ತೀನಿ ಅಂತ ಹೇಳಿಲ್ಲ ನಾನು. ಉದಾಹರಣೆಗೆ ಭದ್ರಾವತಿ ಸಾರ್ವಜನಿಕ ಸಭೆ ಕಾಂಗ್ರೆಸ್ ಲೀಡರ್ ತ್ಯಾಗರಾಜ್ ನನ್ನ ಎದುರಿಗೆ ಬಂದು ಸಭೆಯಲ್ಲಿ ಭಾಷಣ ಮಾಡಿದ್ರು. ನಾನು ಕಾಂಗ್ರೆಸ್ಸಿಗ ನಾನು ಯಾಕಿದ್ದೀನಿ ಹೋಗಿ ಒಂದು ಅವ್ರು ನೇರವಾಗಿ ಬಂದಿದ್ದಕ್ಕೋಸ್ಕರ ಹೇಳ್ತೀನಿ. ಖಾಸಗಿಯಾಗಿ ಮತ್ತೆ ಅನೇಕ ಬಂದಿದ್ದಾರೆ. ನಾನು ಲಿಸ್ಟ್ ಪಟ್ಟಿ ಮಾಡಿ ಅವರು ಪೊಲಿಟಿಕಲ್ ಇದನ್ನ ಹಾಳು ಮಾಡಕ್ಕೆ ನಾನು ತಯಾರಿಲ್ಲ. ನಿಮಗೆ ಬೇಕಾ ಯಾರು ಒಬ್ಬರು ಕಳಿಸಿ, ಯಾರ್ಯಾರು ನೀವು ಮತ್ತೆ ಪ್ರಾಮಾಣಿಕವಾಗಿರ್ಬೇಕು. ನೀವು ಬಹಿರಂಗ ಮಾಡ್ತೀವಿ ಅಂತಂದ್ರೆ ನೀವು ಕೂಡ ಯಡಿಯೂರಪ್ಪ ಆಡ್ದಂಗೆ ಆಡಿದ್ರೆ ನಾನು ಒಪ್ಪಲ್ಲ. ಸ್ವತಂತ್ರವಾಗಿ ನಾನು ಸ್ಪರ್ಧೆ ಮಾಡೋದಕ್ಕೆ ನಿರೀಕ್ಷೆಗೆ ಮೀರಿ ಬೆಂಬಲ. ಅನೇಕ ಹಳ್ಳಿಗಳಲ್ಲಿ ಆ ಹಳ್ಳಿ ಹೆಸರು ನಾನು ಕೇಳಿಲ್ಲ. ಇಡೀ ಜಿಲ್ಲೆನಲ್ಲಿ ಅನೇಕ ಹಳ್ಳಿಗಳು, ಅಲ್ಲಿ ಆಯಾ ಸಮಾಜ ಇರುವ ನನಗೆ ಗೊತ್ತಿಲ್ಲ. ಮನೆಯ ಮಗನ ರೂಪದಲ್ಲಿ ಆ ಹಳ್ಳಿ ಕರೆದು ನಾನು ಎಲ್ಲ ಹಳ್ಳಿಗೂ ಹೋಗಕ್ಕಾಗ್ತಿಲ್ಲ. ಇಡೀ ಹಳ್ಳಿಯಲ್ಲಿರೋ ಒಟ್ಟೊಟ್ಟಿಗೆ ಸೇರ್ತಾ ಇದ್ದಾರೆ. ಕಾಂಗ್ರೆಸ್, BJP, JDS ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಸಾರ್ ನೀವು ತಗೊಂಡಂತ ತೀರ್ಮಾನ ಸರಿ ಇದೆ, ನಿಮ್ಮ ಜೊತೆ ನಾವಿದ್ದೇವೆ. ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ ಆರಂಭದಲ್ಲಿ ನಾನು ಅನೇಕರು ಹೇಳಿದ್ರು, ಬೇಡ ಸರ್ ಬಹಳ ದೊಡ್ಡ ಸಾಹಸಕ್ಕೆ ಕೈ ಹಾಕ್ತಾ ಇದ್ದೀರಿ, ನಿಮಗೂ ಭವಿಷ್ಯ ಇರಲ್ಲ, ನಿಮ್ಮ ಮಗನಿಗೂ ಭವಿಷ್ಯ ಇರಲ್ಲ, ಯೋಚನೆ ಮಾಡಿ. ನನ್ನ ಮಗನಿಗೆ ಕೇಳಿ ಅವನಿಗೆ ಭವಿಷ್ಯ ಇರಲ್ಲ ಅಂತ ತೀರ್ಮಾನ ಮಾಡಿ ನನಗೂ ಭವಿಷ್ಯ ಬೇಕಾಗಿಲ್ಲ ಅಂತ ಹೇಳ್ಕೊಂಡೆ. ಸಂಘಟನೆ ಉಳಿಬೇಕು, ಪಕ್ಷ ಉಳಿಬೇಕು, ಹಿಂದುತ್ವ ಉಳಿಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೆ. ಆದ್ರೆ ಚುನಾವಣೆ ಇವತ್ತು ನಡೆದ್ರೆ ಕನಿಷ್ಠ 1 ಲಕ್ಷ ಅಂತ ನಾನು ಗೆಲ್ತೇನೆ. ಈ ಒಂದು ವಾತಾವರಣ ಇವತ್ತಿದೆ. ಇನ್ನು 15-20 ದಿನ ಇದೆ, ನೋಡೋಣ ಇಲ್ಲಿ ಎಷ್ಟು ಲೀಡು ಜಾಸ್ತಿ ಆಗುತ್ತೆ. ಹಾಗಾಗಿ ರಾಮನವಮಿ ದಿನ ನನ್ನ ಮನಸ್ಸಿನ ಭಾವನೆಯನ್ನು ಹಂಚ್ಕೋಬೇಕು ರಾಜ್ಯ ಜನರ ಮುಂದೆ ಅಂತ ಹೇಳಿ ಪತ್ರಿಕಾಗೋಷ್ಠಿಗೆ ಕರೆದಿದ್ದೇನೆ. ನೀವೆಲ್ಲರೂ ಕೂಡ ರಾಮನವಮಿಯ ಶುಭಾಶಯಗಳು. ಅದಕ್ಕೋಸ್ಕರ ಎಲ್ಲ ಹಿಂದುತ್ವವಾದಿಗಳು ಕೂಡ ನೋವು ಅನುಭವಿಸ್ಕೊಂಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಗೆ ಇರೋರು ಬಸವನಗೌಡ ಪಾಟೀಲ್ ಯತ್ನಾಳ್ ಮಾತ್ರ ಧೈರ್ಯವಾಗಿ ಹೇಳ್ತಾ ಇದ್ದಾರೆ, ಉಳಿದರೆಲ್ಲ ನೋವು ಅನುಭವಿಸ್ತಾ ಇದ್ದಾರೆ. ಪಕ್ಷದ ಶಿಸ್ತು, ಅದಕ್ಕೆ ಬದ್ಧವಾಗಿರ್ಬೇಕು, ಹಿರಿಯರ ಮಾತು ಕೇಳಬೇಕು ಈ ಲೆಕ್ಕದಲ್ಲಿ. ಆದ್ರೆ ಶಿಸ್ತು, ನಿಷ್ಠೆ, ಹಿರಿಯರ ಮಾತು ಕೇಳಬೇಕು ಅಂತ ಸುಮ್ಮನೆ ನಾವು ಕೂತ್ರೆ ನಮ್ಗೇನೋ ಒಂದು ಅಧಿಕಾರ ಸಿಗಬಹುದು.
ಆದರೆ ಅಧಿಕಾರಕ್ಕೋಸ್ಕರ ಇಡೀ ಪಕ್ಷವನ್ನ ಬಲಿ ಕೊಡಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ನಾನು ಇವತ್ತು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ದೀನಿ.